ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಅಂದರೆ 2026ನೇ ಇಸ್ವಿ ಫೆಬ್ರವರಿ ಮಾರ್ಚ್ ಅಂದರೆ ಫೆಬ್ರವರಿ 24ನೇ ತಾರೀಕಿಂದ ಹಿಡಿದು ಮಾರ್ಚ್ 3ನೇ ತನಕ ಓಲಾಷ್ಟಮಿ ಇರುತ್ತೆ. ಅಂದರೆ ಪಾಲ್ಗುಣ ಮಾಸದಲ್ಲಿ ಬರ್ತಕ್ಕಂತಹ ಅಷ್ಟಮಿ ತಿಥಿಯಿಂದ ಹೋಳಿ ಹುಣ್ಣಿಮೆ ತನಕ 8 ದಿನಗಳ ವಿಶೇಷ ದಿನ ಇರುತ್ತೆ. ಈ ಟೈಮಿಂಗ್ಸಲ್ಲಿ ಭೂಮಿಯಲ್ಲಿ ತಾಪಮಾನ ತುಂಬ ಹೆಚ್ಚುತ್ತಾ ಹೋಗುತ್ತೆ. ಚಳಿಗಾಲ ಮುಗಿದು ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಎರಡನೇದು ಬಂದು ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ನಕಾರಾತ್ಮಕ ಶಕ್ತಿಗಳು ತುಂಬ ಜಾಸ್ತಿ ಬೀಳುತ್ತೆ, ಋಣಾತ್ಮಕ ಶಕ್ತಿಗಳ ಪ್ರಾಬಲ್ಯ ಜಾಸ್ತಿ ಇರುತ್ತೆ. ಈ ಸಮಯದಲ್ಲಿ ಕಷ್ಟದ ದಿನಗಳು ಜಾಸ್ತಿ ಇರೋದ್ರಿಂದ ಈ ಟೈಮ್ಸಲ್ಲಿ ಗೃಹ ಪ್ರವೇಶಗಳು, ವಿವಾಹಾದಿ ಪ್ರತಿಬಂಧಕಗಳು, ಹೊಸ ಕಾರ್ಯಗಳು, ನೂತನ ವಾಹನ ಖರೀದಿ, ಮನೆ ಗೃಹ ಪ್ರವೇಶಗಳು, ಯಾವುದೇ ಶುಭ ಕಾರ್ಯಗಳನ್ನು, ಯಾವುದೇ ಕ್ರಿಯೆಗಳನ್ನು ಈ ಟೈಮಿಂಗ್ಸಲ್ಲಿ ಮಾಡಬಾರ್ದು. ಕಷ್ಟದ ದಿನಗಳು ಎದುರಾಗ್ತಿರೋ ಕಾರಣದಿಂದ ಈ ಸಮಯದಲ್ಲಿ ಇಂದಿನ ಭಾಗವತ ಪುರಾಣದ ಪ್ರಕಾರವಾಗಿ ಭಕ್ತ ಮಾರ್ಕಂಡೇಯ, ಭಕ್ತ ಪ್ರಹ್ಲಾದ, ಇದು ಎರಡಕ್ಕೂ ಸ್ಟೋರಿಗೂ ಕಾನ್ಸೆಪ್ಟ್ ಇದೆ. ಆದರೆ ಭಕ್ತ ಪ್ರಹ್ಲಾದನ ವಿಚಾರ ಉಲ್ಲೇಖ ತುಂಬ ಜಾಸ್ತಿ ಇರೋದ್ರಿಂದ ತನ್ನ ತಂದೆಯಾದಂಥ ಹಿರಣ್ಯಕಶ್ಯಪ ತನ್ನ ಮಗನಿಗೆ ತನ್ನ ದೈವಜ್ಞವಾಗಿ ಇರ್ತಕ್ಕಂಥ ತಾನೇ ದೇವರು ಅಂತ ಅಂದ್ಕೊಂಡಾಗ ತನ್ನ ಭಕ್ತ ಪ್ರಹ್ಲಾದ ಆ ಸಮಯದಲ್ಲಿ ತನ್ನ ಶಿಕ್ಷೆಗೆ ಒಳಗೆ ಮಾಡ್ತಾ ಹೋಗ್ತಾರೆ. ತನ್ನ ಆಸ್ಥಾನದಲ್ಲಿ ಆ 8 ದಿನಗಳ ಕಠಿಣ ಶಿಕ್ಷೆಗೆ ಒಳ ಮಾಡಿದ್ರು ದೈವಿಕ ಶಕ್ತಿ ಅಂತಕ್ಕಂಥದ್ದು 8ನೇ ದಿನದಲ್ಲಿ ಭಗವಂತ ತನ್ನ ವಿಷ್ಣು ತನ್ನ ಅವತಾರ ಎತ್ತಿ ತನಗೆ ರೂಪವನ್ನು ತೋರಿಸ್ತಂಥ ಸಂದರ್ಭದಲ್ಲಿ ಆ ಪೌರ್ಣಮಿ ತನಕ ವಿಶೇಷ ಶಕ್ತಿ ಅಂತಕ್ಕಂಥದ್ದು ಆ ಭೂಮಂಡಲದಲ್ಲಿ ಆಗ ಪ್ರಕಮಾನವ ಶಕ್ತಿ ಬರೋ ತನಕ ಹೋಲಾಷ್ಟಮಿ ನಡೀತಾ ಇರುತ್ತೆ. ಈ ಸಮಯದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡೋಕೆ ಹೋಗಬಾರ್ದು. ಸಂಜೆ ಹೊತ್ತು ಸಾಧ್ಯವಾದಷ್ಟು ಮಕ್ಕಳುಗಳನ್ನು ಸಂಜೆ 4 ಗಂಟೆ ಸರಿಸುಮಾರು ಆದಮೇಲೆ ನಕಾರಾತ್ಮಕ ಶಕ್ತಿಗಳ ಜಾಗಗಳಲ್ಲಿ ಹೋಗಬಾರ್ದು. ಮತ್ತು ಕಾರಣಾಂತರಗಳಿಂದ ಕೆಟ್ಟ ಜಾಗಗಳು, ಋಣಾತ್ಮಕ ಶಕ್ತಿಗಳಿರ್ತಕ್ಕಂಥ ಜಾಗಗಳು, ಸಂಚೆ ಹೊತ್ತು ರುದ್ರಭೂಮಿಗಳ ಜಾಗಗಳು ಮತ್ತು ಕೆಲವೊಂದು ಜಾಗ ಸರಿ ಇಲ್ಲದಲೇ ಇರೋ ಜಾಗಗಳು ಅಂತಂದ್ರೆ ಆ ಸಂದರ್ಭದಲ್ಲಿ ಎಲ್ಲೂ ಮಕ್ಕಳುಗಳನ್ನ ಕಳಿಸ್ಬಾರ್ದು. ಈ ಸಮಯದಲ್ಲಿ ಕಳಿಸಿದ್ರೆ ನೆಗೆಟಿವಿಟಿ ತುಂಬ ಜಾಸ್ತಿ ಡಿಸ್ಟರ್ಬೆನ್ಸ್ ಮಾಡುತ್ತೆ, ಮಕ್ಕಳಿಗೆ ಆರೋಗ್ಯ ಕೆಡುವಂಥ ಸಂಭವಗಳು ಜಾಸ್ತಿ ಇದೆ. ಸಂಜೆ 4ರಿಂದ 5 ಸುಮಾರು ತದನಂತರದಲ್ಲಿ ಮನೆ ಆಚೆಗಡೆ ಬಟ್ಟೆಗಳನ್ನೆಲ್ಲ ಒಣಗಾಕ್ತಾ ಹೋಗಬಾರ್ದು, ಕಾಳುಗಳನ್ನು ಒಣಗಾಕಬಾರ್ದು. ಈ ಸಮಯದಲ್ಲಿ ಒಳ್ಳೆಯದಲ್ಲ. ಈ ಸಮಯದಲ್ಲಿ ಆ ಥರ ಏನಾರು ಮಾಡಿದ್ರೆ ಇವಿ ರೇಸ್ಗಳು ತುಂಬ ರಿಪಲ್ಷನ್ ಮಾಡಿದಂಥ ಸಂದರ್ಭ ಆರೋಗ್ಯ ಕೆಡಿಸುವಂಥ ಸಂಭವಗಳು ಸ್ವಲ್ಪ ಜಾಸ್ತಿ ಇದೆ. ಆಚೆಗಡೆ ಹೊತ್ತು ಸಂಜೆ ಹೊತ್ತು ಜಾಸ್ತಿ ಓಡಾಡೋದನ್ನು ಸ್ವಲ್ಪ ನಿಷೇಧ ಮಾಡಿ ಅಂತಿದೆ. ಯಾವುದೇ ಈ ಸಮಯದಲ್ಲಿ ಜಾಸ್ತಿ ವಿಷ್ಣುನ ಪ್ರಾರ್ಥನೆ ಮಾಡ್ತಕ್ಕಂಥ ತುಂಬ ಒಳ್ಳೆಯದು. ಯಾವಾಗಲೂ ದಿನನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರನ ಚಾಂಟಿ ಮಾಡಿ ಸ್ವಲ್ಪ ವಿಷ್ಣುನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಸದ್ಯಕೊಟ್ಟಿನಲ್ಲಿ ಅಹೋಬಲ ನಾರಸಿಂಹ ಮಂತ್ರನ ಚಾಂಟಿಂಗ್ ಮಾಡಿ ಅದಕ್ಕೆ ವಿಶೇಷವಾಗಿ ಓಂ ನಮೋ ಭಗವತೆ ಮಹಾಊರ ವೀರ ದಿಗ್ಬಂಧನ ನಾರಸಿಂಹಾಯ ಜ್ವಾಲಮುಖಾಯ ಶಂಖಚಕ್ರ ಗದಾ ಹಸ್ತ ಹಿರಣ್ಯಕಶ್ಯಪ ವಕ್ಷಚನ ಅಂತರಮಾಲ ವಿಭೂಷಿತಾಯ ಅರಹನಂ ದಹದಹಂ ಪಚಪಚಂ ಬಂದ ಬಂದ ಗಂಧಗಲಿ ಇಲಿ ಹೊರತ್ ಈ ಥರ ಪೂರ್ವ ದಿಶಂ ಬಂದ ಬಂದಂ, ದಕ್ಷಿಣ ದಿಶಂ ಬಂದ ಬಂದಂ, ಆಗ್ನೇಯ ದಿಶಂ ಬಂದವನ್, ನೈಋತ್ಯ ದಿಶಂ ಬಂದ ಬಂದಂ, ವಾಯುವ್ಯ ದಿಶಂ ಬಂದಂ, ಪಶ್ಚಿಮ ದಿಶಂ ಬಂದ ಬಂದಂ, ಉತ್ತರ ದಿಶಂ ಬಂದ ಬಂದು, ಈಶಾನ್ಯ ದಿಶಂ ಬಂದ ಬಂದಂ, ಮತ್ತು ಆ ಪಾತಾಳ ದಿಶಂ ಬಂದ ಬಂದು, ಆಕಾಶದ ಬಂದ ಬಂದ ಈ ಥರ ಮಂತ್ರ ಬರುತ್ತೆ. ಇದು ಅಹೋಬಲ ನರಸಿಂಹ ಮಂತ್ರದಲ್ಲಿ ಬರ್ತಕ್ಕಂಥ ಈ ಮಂತ್ರನ ಡೈಲಿ ಚಾಂಟಿಂಗ್ ಮಾಡ್ತಾ ಬನ್ನಿ. ವಾಸುದೇವನನ್ನು ಆರಾಧಿಸ್ತಾ ಬನ್ನಿ. ವಿಷ್ಣುನ ಪ್ರಾರ್ಥನೆ ಮಾಡೋದ್ರಿಂದ ಎಂಥ ಕಷ್ಟಗಳಲ್ಲಿದ್ರೂ 8 ದಿನಗಳ ಕಾಲ ಆಚರಣೆ ಮಾಡಿದ್ರೆ ವಿಷ್ಣುವಿನ ಅನುಗ್ರಹದಿಂದ ತನ್ನ ಎಲ್ಲ ಕಾರ್ಯಗಳಿಂದ ಕಾರ್ಯಸಿದ್ಧಿಯಾಗಿ ನಕಾರಾತ್ಮಕ ಶಕ್ತಿಗಳು ಹೋಗಿ ಮನುಷ್ಯನಿಗೆ ಪ್ರಾಬಲ್ಯನ ನೀಡ್ತಾ ಹೋಗುತ್ತೆ. ಇದನ್ನು ನಾಳೆಯಿಂದ ಪ್ರಾರಂಭ ಮಾಡ್ತಾ ಹೋಗಿ. ಧನ್ಯವಾದ.